ನಮ್ಮ ಹುಡುಗನ್ ಕೇಳಿದ್ರೆ ಬೇರೆ ಸ್ಕೂಲ್ಗೆ ಹಾಕ್ಲೇನ ಅಂದ್ರೆ ಬೇಡ ನನಗೆ ಇದೇ ಸ್ಕೂಲ್ ಬೇಕು ಅಂತಾನೆ. ಬೇಡ ನನಗೆ ಇದೇ ಸ್ಕೂಲ್ ಬೇಕು ಅಂತಾನೆ. ಎಜುಕೇಶನ್ ಚೆನ್ನಾಗಿ ಕೊಡ್ತಿದ್ದಾರೆ. ಅದೇ ರೀತಿ ಮಕ್ಕಳ ಆರೋಗ್ಯ ಬಗ್ಗೆನೂ ಚೆನ್ನಾಗಿ ಕಾಳಜಿ ತಗೊಂತಿದ್ದಾರೆ. ಅವ್ರಿಗೇನು ಸಜೆಷನ್ಸ್ ಇಲ್ಲ ಸರ್, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಅವ್ರಿಗೆ. ನೆಕ್ಸ್ಟ್ ವರ್ಷ ಇಲ್ಲೇ ಸೇರಿಸ್ತೀನಿ. So thank you so much, Chandrasekhar sir. And this is the second time which we are conducting in Gnanavahini school only. ಟೀಚರ್ಸ್ ಎಲ್ಲ ಸ್ವಂತ ಪೇರೆಂಟ್ಸ್ ತರ ನೋಡ್ಕೊಂತಾ ಇದ್ದಾರೆ. ನಿಮ್ ಸ್ಟೂಡೆಂಟ್ಸ್ ಇಗೂ ಹೆಲ್ಪ್ ಆಗಿದೆ, ನಮಗೂ ಹೆಲ್ಪ್ ಆಗಿದೆ. ಬಿಕಾಸ್ ಇಟ್ಸ್ ನೈಸ್ ಟೈಮ್ ದಟ್ ನಾವು ನಮ್ಮ ಎಜುಕೇಶನ್ ಶೇರ್ ಮಾಡ್ಕೊಂಡಂಗ ಆಯ್ತು. ಸ್ಕೂಲ್ ಅಂದ್ರೆ ಬರೀ ಪಾಠ ಹೋಮ್ವರ್ಕ್ ಅಂತಿರೋ ಕಾಲದಲ್ಲಿ ಇಲ್ಲೊಂದು ಶಾಲೆ ಮಕ್ಕಳ ಆರೋಗ್ಯವನ್ನೇ ಮೊದಲ ಆದ್ಯತೆಯಾಗಿಸಿದೆ. ಶಿಕ್ಷಣದ ಜೊತೆಗೆ ಆರೋಗ್ಯವೇ ಮಹಾಭಾಗ್ಯ ಅಂತ ನಂಬಿರೋ ಮುಳಬಾಗಿಲಿನ ಈ ಶಾಲೆ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಹೌದು, ಮುಳಬಾಗಿಲು ನಗರದ ಪ್ರತಿಷ್ಠಿತ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಶಾಲೆ ಅಂದ್ರೆ GVIS ಹಾಗೂ ವಂಶೋದಯ ಹಾಸ್ಪಿಟಲ್ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ವಿಶೇಷ ಅಂದ್ರೆ ಇದು ಕೇವಲ ಮಕ್ಕಳಿಗಲ್ಲ, ಪೋಷಕರಿಗೂ ಹಾಗೂ ಶಾಲೆಯ ಸಿಬ್ಬಂದಿಗೂ ನಡೆದ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಇದು. ನಾವೆಲ್ಲ ಒಂದೇ GVIS ಫ್ಯಾಮಿಲಿ ಅನ್ನೋದು ಈ ಶಾಲೆಯ ಆಡಳಿತ ಮಂಡಳಿಯ ಹೆಮ್ಮೆಯ ಮಾತು. ನಮ್ಮ ಕುಟುಂಬದ ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ಅನ್ನೋ ಕಾಳಜಿಯಿಂದ ಪ್ರತಿ ಶೈಕ್ಷಣಿಕ ವರ್ಷದ ಆರಂಭ ಹಾಗೂ ಅಂತ್ಯದಲ್ಲಿ ಹೀಗೆ ವರ್ಷಕ್ಕೆ ಬರೋಬ್ಬರಿ 2 ಬಾರಿ ಹೆಲ್ತ್ ಕ್ಯಾಂಪ್ ಮಾಡೋದು ಇಲ್ಲಿನ ಸ್ಪೆಷಾಲಿಟಿ. ಇಲ್ಲಿ ಕೇವಲ ಬುಕ್, ಬ್ಯಾಗ್, ಎಕ್ಸಾಮ್ ಅಂತ ಮಕ್ಕಳನ್ನ ಓಡಿಸಲ್ಲ. ಶಿಕ್ಷಣದ ಜೊತೆಗೆ ಕ್ರೀಡೆ, ಯೋಗ, ಕರಾಟೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಸಮಾನ ಆದ್ಯತೆ ನೀಡಲಾಗುತ್ತಿದೆ. ಕೇವಲ ಅಕ್ಷರ ಜ್ಞಾನವಲ್ಲ, ಮಾನವೀಯ ಮೌಲ್ಯಗಳನ್ನು ತುಂಬಿ ಮಕ್ಕಳನ್ನು ಆಲ್ ರೌಂಡರ್ಸ್ ಆಗಿ ರೂಪಿಸುತ್ತಿರುವ ಜ್ಞಾನ ದೇಗುಲ ಇದು. ಇಂತಹ ಅದ್ಭುತ ವಾತಾವರಣ ಇರುವ ಈ ಶಾಲೆಯ ಬಗ್ಗೆ ಹಾಗೂ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಪೋಷಕರು ಏನಂತಾರೆ, ಬನ್ನಿ ಅವರ ಬಾಯಲ್ಲೇ ಕೇಳೋಣ. ನಮಸ್ತೆ. ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ మేము ముందు వైపుల్లే పంపిస్తున్నట్టు మాట్లాడింది. అప్పటికి బట్టి చాలా ఇంప్రూవ్మెంట్ అయినారు. ఎప్పటికీ వీళ్ళంతా ఈ చదివే చదివించాలని చెప్పి మా ఫ్రెండ్స్కి అందరికీ చెప్తున్నాము. చాలా ఇంప్రూవ్మెంట్ అవుతా ఉంది. వీటిలో అప్పటికి ఇప్పుడు చాలా బాగుంది అన్నమాట. మాకు ఎప్పటికీ ఈడే చూపించాలని ఒక ఆశ ఉంది. అప్పటికి చాలా బాగుంది. ನಿಮ್ಮ ಮಕ್ಕಳು ಇಲ್ಲೇ ಓದ್ತಾ ಇದ್ದೀರಾ? ಯಾವ ಸ್ಕೂಲಲ್ಲಿ ಓದ್ತಾ ಇರೋದು? ಏನು ಹೆಸರು? ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಾ? ಇವತ್ತು ಏನೆಲ್ಲ ಕಾರ್ಯಕ್ರಮ ನಡೀತು? ಏನು ಚೆಕಪ್ ಮಾಡಿಸಿದಾರೆ ಮಕ್ಕಳಿಗೆ? ಹೇಗನ್ಸ್ತದೆ ಶಾಲೆಯಲ್ಲಿ ಬರೀ ಮಕ್ಕಳಿಗೆ ಟೀಚಿಂಗ್ ಜೊತೆಯಲ್ಲಿ ಇಂಥವೆಲ್ಲ ಮಾಡ್ತಿದ್ದೀರಲ್ಲ, ಏನಂತ ಅನಿಸ್ತದೆ? ಸುರೇಶ್ ಮಕ್ಕಳು ಯಾವ ಕ್ಲಾಸ್? ಒಬ್ರು 6th ಓದ್ತಿದ್ದಾರೆ, ನಿಖಿಲ್. ಇನ್ನೊಬ್ರು 2nd ಸುಶೀಲ್. ಮಾಡಿಸ್ಕೊಂಡು ಮಕ್ಕಳು ಮಾಡಿಸಿದ್ವಿ. ಯಾವ ರೀತಿ ಅನ್ಸುತ್ತೆ? ಯಾಕಂದ್ರೆ ಸ್ಕೂಲ್ ಅಂತಂದ್ರೆ ಬರೀ ಎಜುಕೇಶನ್ ಇವತ್ತು ಮಕ್ಕಳಿಗೆ ಮತ್ತೆ ಮಕ್ಕಳ ಪೇರೆಂಟ್ಸ್ ಕೂಡ ಸರ್ ಒಳ್ಳೆ ಮಕ್ಕಳಿಗೆ ಮೊದಲಿಂದ ಎಜುಕೇಶನ್ ಚೆನ್ನಾಗಿ ಕೊಡ್ತಿದ್ದಾರೆ. ಅದೇ ರೀತಿ ಮಕ್ಕಳ ಆರೋಗ್ಯ ಬಗ್ಗೆನೂ ಚೆನ್ನಾಗಿ ಕಾಳಜಿ ತಗೊಂತಿದ್ದಾರೆ. ಅದರಿಂದ ಒಳ್ಳೆ ಖುಷಿ ಆಗುತ್ತೆ. ಪೇರೆಂಟ್ ಆಗಿ ಮಕ್ಕಳ ಬಗ್ಗೆ ಮತ್ತೆ ಶಾಲೆಗೆ ಏನಾದರೂ ಸಲಹೆ ಕೊಡ್ಬೇಕಂದ್ರೆ, ಸಜೆಷನ್ ಕೊಡ್ಬೇಕಂದ್ರೆ ಇದೇ ತರ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಆರೋಗ್ಯ, ಅದರ ಸ್ಪೋರ್ಟ್ಸ್ ಅದೆಲ್ಲ ಸ್ವಲ್ಪ ಅರೇಂಜ್ ಮಾಡಿದ್ರೆ ನಮಗೂ ಖುಷಿ. ಜ್ಞಾನವಾಹಿನಿ ಶಾಲೆ ಅಂತಂದ್ರೆ ಒಂದು ಮಾತಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾರೆ? ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಎಜುಕೇಶನ್ ಕೊಡೋ ಶಾಲೆ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಎಲ್ಲ ಕ್ಲೀನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ನಮಗಂತೂ ಖುಷಿ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ಚಂದು ಸರ್ ಆಗ್ಲಿ, ಮಂಜುನಾಥ್ ಸರ್ ಆಗ್ಲಿ, ಇವ್ರ ಮ್ಯಾಮ್ ಆಗ್ಲಿ ಚೆನ್ನಾಗೆಲ್ಲ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನೇ ಪ್ರಾಬ್ಲಮ್ ಬರಲಿ ಅವರು ಸೊಲ್ಯೂಷನ್ ಅಂತೂ ಹುಡುಕಿ ಕೊಡ್ತಾರೆ ನಮ್ಗೆ. ಅವ್ರಿಗೇನು ಸಜೆಷನ್ಸ್ ಇಲ್ಲ ಸರ್, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಅವ್ರಿಗೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಹುಡುಗನ್ ಕೇಳಿದ್ರೆ ಬೇರೆ ಸ್ಕೂಲ್ಗೆ ಹಾಕ್ಲೇನ ಅಂದ್ರೆ ಬೇಡ ನನಗೆ ಇದೇ ಸ್ಕೂಲ್ ಬೇಕು ಅಂತಾನೆ. ಸರ್ ಎಜುಕೇಶನ್ ಈಗ ಪ್ರೆಷರ್ ಜಾಸ್ತಿ ಇದೆ. ನಾನ್ ನೋಡಿರೋದೊಂದೇ, ನನಗೆ ಪ್ರೆಷರ್ ಇಲ್ಲ, ಮಕ್ಕಳಿಗೆ ಪ್ರೆಷರ್ ಇಲ್ಲ, ಆರಾಮಾಗಿ ಹೇಳ್ಕೊಡ್ತಾರೆ. ಫನ್ ಆಕ್ಟಿವಿಟಿ ಚೆನ್ನಾಗಿದೆ ಇವನಿಗೆ. ಸೊ ನಾನು ಅದ್ರಗೋಸ್ಕರ ಪ್ರಿಫರ್ ಮಾಡ್ತಾ ಇದ್ದೀನಿ ಅಷ್ಟೇ. ನಮಗೆ ತುಂಬಾ ಇಂಟ್ರೆಸ್ಟ್ ಅನ್ಸುತ್ತೆ.
ಯಾಕಂದ್ರೆ ಇವನು ಎಜುಕೇಶನ್ ಒಂದೇ ಅಲ್ಲ, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರಬೇಕು. ಅದ್ರ ಸಲುವಾಗಿ ಇವನ್ ತುಂಬಾ ಆಕ್ಟಿವಿಟೀಸ್ ಸ್ಕೂಲಿಂದ ಮಾಡಿಸ್ತಾರೆ. 3 years ಇಂದ ಮಕ್ಕಳನ್ನ ಇಲ್ಲೇ ಸೇರಿಸಿದ್ವಿ. ಜ್ಞಾನವಾಹಿನಿ ಸ್ಟಾರ್ಟಿಂಗ್ ಇಂದನು ಚೆನ್ನಾಗಿದೆ. ಎಜುಕೇಶನ್, ಕಲ್ಚರಲ್ ಪ್ರೋಗ್ರಾಮ್ ಇದಾವೆ. ಲಾಸ್ಟ್ ಟೈಮ್ 1 month ಬ್ಯಾಕ್ ಒಂದು ಆನ್ಯುವಲ್ ಡೇ ಫಂಕ್ಷನ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ವರ್ಷನ ಇಲ್ಲೇ ಸೇರಿಸ್ತೀನಿ. ಮತ್ತೆ 6 ತಿಂಗಳಿಗೆ ಒಂದ್ಸಲ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದಾರೆ. ಮಕ್ಕಳ ಬಗ್ಗೆ ಕೇರ್ ತಗೊಂತಾರೆ. ಕೇಳಿ 100% ತಗೊಂತಾರೆ. ಆರೋಗ್ಯವಾಗಿ ಇರ್ಬೇಕಂತ 6 ತಿಂಗಳಿಗೆ ಒಂದ್ಸಲ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದಾರೆ. ಪ್ರತಿ ವರ್ಷನೂ ಮಾಡ್ತಾ ಇದಾರೆ. 3 ವರ್ಷದಿಂದ ನಾನು ಬರ್ತಾ ಇದೀನಿ. ಎಜುಕೇಶನ್ ಬಗ್ಗೆ ಯಾವ ರೀತಿ ಇದೆ? ಎಜುಕೇಶನ್ ಬಗ್ಗೆ ಚೆನ್ನಾಗಿದೆ ಸರ್, ಅದ್ರಲ್ಲಿ ಏನು ಹೇಳೋದೇನಿಲ್ಲ. ಮ್ಯಾನೇಜ್ಮೆಂಟ್ ಬಗ್ಗೆ ಮ್ಯಾನೇಜ್ಮೆಂಟ್ ಏನೋ ಇದೆ, ರೆಸ್ಪಾನ್ಸ್ ಕೊಡ್ತಾರೆ ಏನಾಗ್ಲಿ ಕೇಳೋದಕ್ಕೆ. ಏನಾದ್ರು ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಏನಾದ್ರು ಸಜೆಷನ್ ಮಾಡ್ತಾರೆ? ಸಜೆಷನ್ ಇದೆಯಾ? ಸಜೆಷನ್ ಆಲ್ರೆಡಿ ಕೊಟ್ಟಿದ್ದೀವಿ ಸರ್, ಮತ್ತಿನ್ನೇನೇನು ಕೊಡೋದು ನೋಡೋಣ ನೆಕ್ಸ್ಟ್ ಟೈಮ್. ಯಾಕಂದ್ರೆ ಪೇರೆಂಟ್ಸ್ ಏನಾದ್ರು ಸಜೆಷನ್ ಮಾಡಿದ್ರೆ ಫಾಲೋ ಅಪ್ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಮಕ್ಕಳು ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ? ಸರ್ ಮಗಳು ಬಂದ್ಬಿಟ್ಟು LKG ಅಲ್ಲಿ ಹೋಗ್ತಾ ಇದ್ದಾರೆ. ಮಗನ್ ಬಂದು ಫಸ್ಟ್ ಸ್ಟ್ಯಾಂಡರ್ಡ್ ಸರ್. ಮುಂದೆ ಎಲ್ಲ ಎಜುಕೇಶನ್ ಇಲ್ಲೇ ಇಲ್ಲ ಇಲ್ಲೇ ಕಂಟಿನ್ಯೂ, ಬೇರೆ ಎಲ್ಲಿ ಚೇಂಜ್ ಇಲ್ಲ. ಬೇರೆ ಪೇರೆಂಟ್ಸ್ಗೆ ಸಜೆಷನ್ ಮಾಡಿದ್ದೀನಿ ಸರ್, 100% ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ. ಮರ್ಯಾದ ಅಂತ ಮಗು ಬಂದು ಇಲ್ಲಿ 6th ಅಲ್ಲಿ ಹೋಗ್ತಾ ಇದ್ದಾರೆ. ಮಗು ಇವತ್ತು ಎಲ್ಲಿ ಚೆಕಪ್ ಮಾಡಿಸ್ಕೊಂಡ್ರ ಮಗುಗೆ? ಹೆಂಗ್ ಓದ್ತಾ ಇದೆ ಸ್ಕೂಲಲ್ಲಿ ಮಗು? ಬೆಟರ್, ಚೆನ್ನಾಗಿ ಹೋಗ್ತಾ ಇದೆ. ಏನ್ ಅನ್ಸದೆ ಮಕ್ಕಳ ಬಗ್ಗೆ? ಕೇರಿಂಗ್, ಪೇರೆಂಟ್ಸ್ ಒಂದು ಸಪೋರ್ಟಿಂಗ್ ಯಾವ ರೀತಿ? ಟೀಚರ್ಸ್ ಎಲ್ಲ ಸ್ವಂತ ಪೇರೆಂಟ್ಸ್ ತರ ನೋಡ್ಕೊಂತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಕೋಪರೇಷನ್ ಯಾವ ರೀತಿ ಇದೆ? ಚೆನ್ನಾಗಿದೆ. ಏನಾದ್ರು ಮ್ಯಾನೇಜ್ಮೆಂಟ್ ಏನಾದ್ರು ಸಜೆಷನ್ ಮಾಡ್ಬೇಕಂದ್ರೆ ಏನಾದ್ರು ಇದೆಯಾ? ಅಂತವೇನಿಲ್ಲ. ಒಟ್ಟಾರೆಯಾಗಿ ಜ್ಞಾನವಾಹಿನಿ ಶಾಲೆಯಲ್ಲಿ ನಿಮ್ಮ ಮಗು ಓದ್ತಾ ಇರೋದಕ್ಕೆ ಏನ್ ಅನ್ಸುತ್ತೆ? ಚೆನ್ನಾಗಿ, ನಮ್ಗೆ ಬೆಟರ್ ಫೀಲ್ ಚೆನ್ನಾಗಿತ್ತು. ಈಗ ಯಾಕಂದ್ರೆ ಪ್ರತಿ ವರ್ಷ ಕೂಡ ಹಲವಾರು ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ, ಕ್ಯಾಂಪ್ಸ್ ಮಾಡ್ತಾ ಇರ್ತಾರೆ. ಇವತ್ತು ಮಕ್ಕಳಿಗೆ ಮತ್ತೆ ಪೇರೆಂಟ್ಸ್ಗೂ ಕೂಡ ಕ್ಯಾಂಪ್ ಮಾಡ್ತಾ ಇದಾರೆ, ಹೆಲ್ತ್ ಚೆಕಪ್ ಕ್ಯಾಂಪ್. ಹೇಗ್ ಅನಿಸ್ತದೆ? ಇವಾಗ ಫಸ್ಟ್ ವರ್ಷ ನಮ್ದು, ಈ ವರ್ಷ ನೋಡ್ತಾ ಇದ್ವಿ. ಮುಂಚೆ ಎಲ್ಲ ರಿವ್ಯೂ ನೋಡ್ತಾ ಇದ್ವಿ, ಇವತ್ತು ಲೈವ್ ಅಲ್ಲಿ ನೋಡ್ತಾ ಇದ್ವಿ. ಒಟ್ಟಾರೆಯಾಗಿ ಜ್ಞಾನವಾಹಿನಿ ಶಾಲೆ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತೆ ಟೀಚಿಂಗ್ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಏನಂತ ಅನ್ಸ್ತದೆ? ಏನ್ ಅನಿಸ್ತೇ ಚೆನ್ನಾಗಿತ್ತು. ಏನಂತ ಅನಿಸ್ತದೆ? ಅವ್ರಿಗೆ ಏನಾದ್ರು ಸಜೆಷನ್ ಮಾಡೋ ತರ ಇದೆಯಾ? ಇಲ್ಲ ಅಂತವೇನಿಲ್ಲ. ಖುಷಿ ಆಗುತ್ತೆ ಮಗು ಇಲ್ಲಿ ಓದ್ತಾ ಇರೋದಕ್ಕೆ? ಚೆನ್ನಾಗಿತ್ತು. ಮುಂದುವರ್ಸ್ತೀರಾ ಇಲ್ಲ ಶಾಲೆಯಲ್ಲಿ? This is Dr. Rakesh Kumar, consultant pediatrician, Vamshodaya Hospital, Mulbagh. So we are conducting today general health camp for all the children today. And this is the second time which we are conducting in Gyanavahini school only. And Chandrasekhar sir, you all know the principal, and who is a very known friend of mine actually. So he's been taking care of the kids very well at this hospital only. If any, actually I'm knowing from the last 1 year actually. So if any case come from Gyanavahini school, he's talking to me personally about all the cases. So if you have any health issues for your kids regarding till 18 years of age, you can just contact us. We will be available 24/7 throughout the week. And if you have any doubt regarding any facilities or all, you can contact with Chandrasekhar sir also. If you have a doubt about your kids' health, just give a call to sir, and he'll be in contact with me regularly. So whatever the case, or whatever doubt you have, you can contact us at our hospital. ಡಾಕ್ಟರ್ ಆಯಿಷಾ, ವಂಶೋದಯ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಆಗಿದ್ದೀನಿ. ಇವತ್ತು ನಾವು ಯಾವುದು ಜ್ಞಾನವಾಣಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಬಂದಿದ್ವಿ ಹೆಲ್ತ್ ಕ್ಯಾಂಪ್ ಮಾಡಕ್ಕೆ ಅಂತ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಅಲಾಂಗ್ ವಿತ್ ಸ್ಟೂಡೆಂಟ್ಸ್, ನಾವು ಪೇರೆಂಟ್ಸ್ ಬಂದಿದ್ರು, ಅವರು ಹೆಲ್ತ್ ಕ್ಯಾಂಪ್ಸ್ ಅಲ್ಲಿ ತೋರಿಸ್ಕೊಂಡ್ರು. ಸೊ ಬೇಕಾದಷ್ಟು ಇವತ್ತೆಲ್ಲ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಕಾಮನ್ ಆಗಿದೆ, ಎಸ್ಪೆಷಲಿ PCOS ಆಗ್ಲಿ, ಇರೆಗ್ಯುಲರ್ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಆಗ್ಲಿ, ಮತ್ತೆ ಕನ್ಸೆಪ್ಷನಲ್ ಪ್ರಾಬ್ಲಮ್ ಆಗ್ತಿದೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ತಿದೆ. ಸೊ ಇವಕ್ಕೆಲ್ಲ ಅಡ್ವೈಸು ಕೊಟ್ವಿ, ಬೇಕಾದಷ್ಟು ಟ್ರೀಟ್ಮೆಂಟು ಕೊಟ್ಟಿದ್ದೇವೆ. BP ಆಗ್ಲಿ, ಶುಗರ್ ಆಗ್ಲಿ, ಥೈರಾಯ್ಡ್ ಆಗ್ಲಿ, ಫಾರ್ ಆಲ್ ದಟ್ ಟ್ರೀಟ್ಮೆಂಟ್ ಇಸ್ ಆಲ್ಸೋ ಗಿವನ್. ಅಂಡ್ ಈ ಕ್ಯಾಂಪ್ಸ್ ಬರೀ ಈ ಸ್ಕೂಲ್ಗಂತ ಅಲ್ಲ, ಮುಂದೆ ನಮ್ ಮುಲ್ಬಾಗಲ್, ಯಾಕಂದ್ರೆ ಎಷ್ಟಾಗತ್ತೆ ಅಷ್ಟು ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಕ್ ಟ್ರೈ ಮಾಡ್ತಿದ್ದೀವಿ. Along with that, ಎಲ್ಲರಿಗೂ ಯೂಸು ಆಗಬೇಕು, that we are available here in Vamshodaya Hospital. And thank you to Mr. Chandrasekhar sir for providing us this opportunity to come in the school and have a camp. Thank you so much for the support, sir. ಇವತ್ತು ಸ್ಟೂಡೆಂಟ್ಸು ಬಂದಿದ್ರು, ಜೊತೆಗೆ ಪೇರೆಂಟ್ಸು ಬಂದಿದ್ರು. ಅವ್ರ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು ಬಂದಿದ್ರು. ಸ್ವಲ್ಪ ಜನ BP, ಶುಗರ್, ಥೈರಾಯ್ಡ್ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಹೋದ್ರು. ಜೊತೆಗೆ ಟ್ಯಾಬ್ಲೆಟ್ಸು ತಗೊಂಡಿದ್ದಾರೆ. ತುಂಬಾ ಜನ ಚೆಕಪ್ ಮಾಡಿಸ್ಕೊಳ್ಳಲ್ಲ, ಸೊ ಅವ್ರಿಗೆ ಟ್ಯಾಬ್ಲೆಟ್ಸ್ ಯಾವ್ದು ತಗೋಬೇಕು ಅಂತ ಗೊತ್ತು ಇರಲ್ಲ. ಸೊ ಇವತ್ತು ಇಟ್ ವಾಸ್ ಅನ್ ಆಪರ್ಚುನಿಟಿ ಅವ್ರಿಗೂ, ಸೊ ದಟ್ ಗೊತ್ತು ಆಯ್ತು ಅವ್ರಿಗೂ ತುಂಬಾ ಜನಕ್ಕೆ BP ಇತ್ತು ಅಂತ. ಸೊ ಟ್ರೀಟ್ಮೆಂಟ್ ತಗೊಂಡ್ ಹೋಗಿದ್ದಾರೆ. ಇವತ್ತು ಅದೇ ಯಂಗ್ ಸ್ಟೂಡೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಿರೋದು, ನನ್ನ ಫೀಲ್ಡ್ ಇಂದ ಇರೆಗ್ಯುಲರ್ ಪೀರಿಯಡ್ಸ್ ತುಂಬಾ ಕಾಮನ್ ಆಗಿದೆ, PCOS ಕಾಮನ್ ಆಗಿದೆ, ವೇಟ್ ಗೇನ್ ಆಗೋದು ಕಾಮನ್ ಆಗಿದೆ.
ಸೊ ಹೆಲ್ತ್ ಅವೇರ್ನೆಸ್ ಅಲಾಂಗ್ ವಿತ್ ಹೆಲ್ತ್ ಅವೇರ್ನೆಸ್ ಹೆಲ್ತ್ ಎಜುಕೇಶನ್ ಕೊಟ್ಟಿದ್ದೀನಿ. ವೇಟ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಡಯಟ್ ತುಂಬಾ ಚೆನ್ನಾಗಿರ್ಬೇಕು ಅಂಡ್ ಔಟ್ಸೈಡ್ ಫುಡ್ಸ್ ಅವಾಯ್ಡ್ ಮಾಡಿ, ಫ್ರೂಟ್ಸ್ ವೆಜಿಟೇಬಲ್ಸ್ ಇವನ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಇವರು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಮೋಸ್ಟ್ ಕಾಮನ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ತುಂಬಾ ಆಗ್ತಿದೆ. ಸೊ ಬಂದು ಒಂದ್ಸತಿ ಚೆಕ್ಅಪ್ ಮಾಡಿಸ್ಕೊಳ್ಳಿ. ಒಬ್ಬೊಬ್ರು ಮಧ್ಯ ಟ್ರೀಟ್ಮೆಂಟ್ ಬಿಟ್ಟಿದ್ದಾರೆ, ಸೊ ಹಂಗ್ ಮಾಡ್ಬೇಡಿ. ಒಂದ್ ಡಾಕ್ಟರ್ ಹತ್ರ ಯಾವ್ದಾದ್ರು ಒಂದ್ ಡಾಕ್ಟರ್ ಹತ್ರ ಹೋಗಿ ಕಂಟಿನ್ಯೂಸ್ ಆಗಿ ಅವ್ರ ಹತ್ರನೇ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಂತಿದ್ರೆ ಹೋಪ್ಫುಲಿ ವಿಲ್ ಬಿ ಡೂಯಿಂಗ್ ಗುಡ್. ಸೊ ಅಲಾಂಗ್ ಇದು ಮಕ್ಕಳಿಗೋಸ್ಕರನೇ ಅಲ್ಲ, ಬಟ್ ಆಸ್ ಎ ಹೋಲ್ ಮದರ್ ಪ್ಲಸ್ ಫಾದರ್ ಎಲ್ಲರಿಗೂ ಡಿಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಎವ್ರಿ ಇಯರ್ ಸಮ್ಮರ್ಸ್ ಜಾಸ್ತಿನೇ ಹಾರ್ಶ್ ಆಗ್ತಿದೆ. ಸೊ ಡ್ರಿಂಕ್ ಮೋರ್ ವಾಟರ್, ಎಸ್ಪೆಷಲಿ ಲೆಮನ್ ವಾಟರ್ ಆಗಲಿ. ವಿ ಆಲ್ ಹ್ಯಾವ್ ಕೊಕೊನಟ್ ವಾಟರ್, ಸೊ ವಿ ಹ್ಯಾವ್ ಗುಡ್ ಅಡ್ವಾಂಟೇಜ್ ಇನ್ ಸೌತ್ ಇಂಡಿಯಾ. ಸೊ ಹ್ಯಾವ್ ಕೊಕೊನಟ್ ವಾಟರ್, ಲೆಮನ್ ಜ್ಯೂಸ್ ತಗೊಳ್ಳಿ, ಜಾಸ್ತಿ ನೀರ್ ತಗೊಳ್ಳಿ ಅಂಡ್ ಎಲೆಕ್ಟ್ರೋಲೈಟ್ಸ್ ತಗೊಳ್ಳಿ. ORS ತಗೊಳ್ಳೋದು ಏನ್ ಬೇಕಿಲ್ಲ ಅವಶ್ಯಕತೆ, ಮನೆಯಲ್ಲೇ ಮಾಡ್ಬೋದು. ಜಸ್ಟ್ ಒಂದ್ ಕಪ್ ಆಫ್ ವಾಟರ್ ಅಲ್ಲಿ ಶುಗರು ಮತ್ತೆ ಸಾಲ್ಟ್ ಹಾಕೊಳ್ಳಿ. ಸೊ ಇಟ್ ವಿಲ್ ಬಿ ಗುಡ್ ಫಾರ್ ದಿ ಎಂಟೈರ್ ಡೇ. ಚೆನ್ನಾಗಿ ನೀರ್ ಕುಡಿತಾ ಇರಿ ಆಲ್ ಥ್ರೂ ಔಟ್, ಹೈಡ್ರೇಟೆಡ್ ಆಗಿರಿ. ಅಲಾಂಗ್ ವಿತ್ ದಟ್ ಆಚೆ ಜಾಸ್ತಿ ಲೈಕ್ ಹೋಗ್ಬೇಡಿ. ವೆನ್ ಎವರ್ ಇಟ್ ಇಸ್ ಸನ್, ಅವಾಯ್ಡ್ ಸನ್. ಮತ್ತೆ ಅರ್ಲಿ ಮಾರ್ನಿಂಗ್ ಸನ್ ಇಸ್ ಬೆಟರ್ ದನ್ ಆಫ್ಟರ್ನೂನ್ ಸನ್ ಅಲ್ಲಿ, ಬಿಕಾಸ್ ಅರ್ಲಿ ಮಾರ್ನಿಂಗ್ ವೈಟಮಿನ್ ಡಿ ಇರುತ್ತೆ, ಬಟ್ ಮಧ್ಯಾಹ್ನ ಇಟ್ ಇಸ್ ಮೋರ್ ಹಾರ್ಶ್. ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ಹಾಲಿಡೇಸ್ ಅಲ್ಲಿ ಆಚೆ ಹೋಗಿ ತಿಂತಾ ಇರ್ತಾರೆ, ವಿತೌಟ್ ಹ್ಯಾಂಡ್ ವಾಶ್ ತಿಂತಾರೆ. ಸೊ ಲೈಕ್ ಕ್ಲೆನ್ಲಿನೆಸ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಕ್ಲೆನ್ಲಿನೆಸ್ ಅಲ್ಲಿ ಲೈಕ್ ಹ್ಯಾಂಡ್ ವಾಶ್, ಡೈಲಿ ಬಾತ್ ತಗೊಳಕ್ ಹೇಳ್ಬೇಕು, ಡೈಲಿ ಸ್ನಾನ ಮಾಡಕ್ ಹೇಳ್ಬೇಕು. ಅಲಾಂಗ್ ವಿತ್ ದಟ್ ಅವ್ರಿಗೆ ಲೈಕ್ ಆಚೆ ತಿನ್ನೋ ಮಾತ್ ಬಂದ್ರೆ ಲೈಕ್ ಡೋಂಟ್ ಈಟ್ ಫುಡ್ ಔಟ್ಸೈಡ್. ಯಾಕಂದ್ರೆ ಅವ್ರು ಏನ್ ಹಾಕ್ತಿದ್ದಾರೆ, ನೀರ್ ಅದು ಎಷ್ಟು ಆಯಿಲ್ ಓಲ್ಡ್ ಆಗಿದೆ ನಮ್ಗೆ ಗೊತ್ತಿಲ್ಲ. ಸೊ ಇಟ್ಸ್ ಬೆಟರ್ ದಟ್ ಮನೆಯಲ್ಲಿ ಕುಕ್ ಮಾಡಿರೋ ಲೈಕ್ ಏನಾದ್ರು ವೆಜಿಟೇಬಲ್ಸ್ ಇರ್ಲಿ, ಏನಾದ್ರು ಇರ್ಲಿ. ಸೊ ಇಟ್ ಇಸ್ ಫಾರ್ ಬೆಟರ್. ಮನೆ ಊಟ ಫಾರ್ ಬೆಟರ್ ಇರುತ್ತೆ ದಾನ್ ಔಟ್ಸೈಡ್ ಫುಡ್. ಮತ್ತೆ ಇದೇ ಕಾರಣದಿಂದ ನಾಟ್ ಓನ್ಲಿ ಸ್ಟಮಕ್ ಇನ್ಫೆಕ್ಷನ್ ಆಗ್ತಿದೆ, ಜೊತೆಗೆ ವೇಟ್ ಗೇನ್ ಆಗ್ತಿದೆ. ಇದರಿಂದಾನೇ ಇವ್ರು ದೊಡ್ಡಾಗಿ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಇದು ಎಲ್ಲ ಆಗ್ತಿದೆ. ಸೊ ಐ ವುಡ್ ಸಜೆಸ್ಟ್ ಲೈಕ್ ಅವಾಯ್ಡೇ ಮಾಡಿ. ನಿಮ್ಗೆ ಸ್ನಾಕ್ಸ್ ಬೇಕಾದ್ರೆ ಇದು ಕುರ್ಕುರೆ, ಲೇಸ್ ಇವೆಲ್ಲ ಅಭ್ಯಾಸನೇ ಹಾಕೋಬೇಡಿ. ಇದು ಪೇರೆಂಟ್ಸ್ಗೂ ನಾನು ಸಜೆಸ್ಟ್ ಮಾಡ್ತೀನಿ, ಮಕ್ಕಳು ಕೊಡ್ಸ್ಲೂಬೇಡಿ. ಚಾಕ್ಲೇಟ್ಸ್ ಆಗ್ಲಿ, ಲೇಸ್ ಆಗ್ಲಿ, ಕುರ್ಕುರೆ ಆಗ್ಲಿ ಇಂಥವೆಲ್ಲ ಜಂಕ್ ಫುಡ್ಸ್ ಅವಾಯ್ಡೇ ಮಾಡಿ. ಅವ್ರಿಗೆ ಒಳ್ಳೆ ಹ್ಯಾಬಿಟ್ಸ್ ಹಾಕಿ, ಲೈಕ್ ವೆಜಿಟೇಬಲ್ಸ್ ಆಗ್ಲಿ, ಫ್ರೂಟ್ಸ್ ಆಗ್ಲಿ, ಇದೇ ಸ್ನಾಕ್ಸ್ ಅಂತ ಕೊಡಿ ಅವ್ರಿಗೆ, ಇದೇ ಸ್ನಾಕ್ಸ್ ಆಗಿ ಕೊಡಿ ಅವ್ರಿಗೆ. ಸೊ ವಂಶದ ಹಾಸ್ಪಿಟಲ್ ನಾನು ಆಬ್ಸ್ಗೆನಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ. ಸೊ ಅಲ್ಲಿ ವಿ ಆರ್ ಹ್ಯಾವಿಂಗ್ ಲೈಕ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಲಿ, PCOS ಆಗಲಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ನಾರ್ಮಲ್ ಡೆಲಿವರಿ, ಸಿಸೇರಿಯನ್ ಡೆಲಿವರಿ, ಪ್ರೆಗ್ನೆನ್ಸಿ ರಿಲೇಟೆಡ್ ಎಲ್ಲ ಕಾಂಪ್ಲಿಕೇಶನ್ಸ್ ಆಗಲಿ, BP, ಶುಗರ್, ಥೈರಾಯ್ಡ್ ಏನಿದ್ರು ಬಂದು ತೋರಿಸ್ಕೋಬಹುದು. ಯಾವಾಗಾದ್ರೂ 24/7 ಅವೈಲೇಬಲ್ ಇದ್ದೀವಿ. ಜೊತೆಗೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಪೀಡಿಯಾಟ್ರಿಕ್ಸ್ ಇದೆ, ಮತ್ತೆ ಫಿಸಿಷಿಯನ್ ಅವೈಲೇಬಲ್ ಇದ್ದಾರೆ. ಸೊ ಅವರು ಹಾರ್ಟ್ ಅಟ್ಯಾಕ್ ಆಗಲಿ, BP, ಶುಗರ್ ಎಲ್ಲ ಅವರು ನೋಡ್ತಾರೆ. ಹೆಡ್ಏಕ್ಸ್ ಆಗಲಿ, ಮೈಗ್ರೇನ್ಸ್ ಕಾಮನ್ ಆಗುತ್ತೆ ಇವಾಗ ಸಮ್ಮರ್ ಟೈಮ್ ಅಲ್ಲಿ. ಸೊ ಅದಕ್ಕೂ ತೋರಿಸ್ಬೋದು. ಪೀಡಿಯಾಟ್ರಿಕ್ಸ್ ಡಾಕ್ಟರ್ ರಾಕೇಶ್ ಇದ್ದಾರೆ. ಸೊ ಹಾಸ್ಪಿಟಲ್ ಇನ್ಶೂರೆನ್ಸ್ ಅವೈಲಬಿಲಿಟಿ ಇದೆ. ಅಲಾಂಗ್ ವಿತ್ ದಟ್ PICU, NICU ಎಲ್ಲ ಅವೈಲಬಿಲಿಟೀಸ್ ಇದೆ. ಎಮರ್ಜೆನ್ಸಿ ರೂಮ್ಸ್ ಇದೆ. ಮತ್ತೆ ಲೈಕ್ ಏನಾದ್ರು ಇಲ್ಲಿ ಮ್ಯಾನೇಜ್ ಮಾಡ್ದಿರೋ ಕಂಡೀಷನ್ ಏನಾದ್ರು ಆಯ್ತು, ಜಾಸ್ತಿ ಕಾಂಪ್ಲಿಕೇಶನ್ ಆಯ್ತು ಅಂದ್ರೆ ನಮ್ದೇ ಬ್ರಾಂಚ್ ಕೋಲಾರಲ್ಲಿ ಇದೆ. ಇವಾಗ ಕೋಲಾರಲ್ಲಿ ಕಳಿಸ್ತಿದೀವಿ. ಮುಂದೆ ವಿ ವಿಲ್ ಓನ್ಲಿ ಮ್ಯಾನೇಜ್ ಹೋಪ್ಫುಲಿ ವಂಶದ ಆದ್ಮೇಲೆ. ಇದೇ ಚಂದ್ರಶೇಖರ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು, ಬಿಕಾಸ್ ಅವರೇ ಪ್ರೊವೈಡ್ ಮಾಡಿದ್ ನಮ್ಗೆ ಇದು ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಸರ್. ಲೈಕ್ ದಿಸ್ ವಾಸ್ ನಾಟ್ ಓನ್ಲಿ ನಿಮ್ ಸ್ಟೂಡೆಂಟ್ಸ್ ಗೂ ಹೆಲ್ಪ್ ಆಗಿದೆ, ನಮಗೂ ಹೆಲ್ಪ್ ಆಗಿದೆ. ಬಿಕಾಸ್ ಇಟ್ಸ್ ನೈಸ್ ಟೈಮ್ ದಟ್ ನಾವು ನಮ್ಮ ಎಜುಕೇಶನ್ ಶೇರ್ ಮಾಡ್ಕೊಂಡಂಗೆ ಆಯ್ತು, ಅವೇರ್ನೆಸ್ ಸ್ಪ್ರೆಡ್ ಆಯ್ತು. ಸೊ ಥ್ಯಾಂಕ್ ಯು ಸೊ ಮಚ್.